ಉದಯಗಿರಿಯಲ್ಲಿ ಪೋಸ್ಟರ್ ಕಿಚ್ಚೆಪ್ಪಿಸಿದವ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಸುರೇಶ್ನನ್ನ 1 ದಿನ ಕಸ್ಟಡಿಗೆ ನೀಡಲಾಗಿದೆ ಮೈಸೂರು ಕೋರ್ಟ್ನಿಂದ. ಉದಯಗಿರಿಯಲ್ಲಿ ಪೋಸ್ಟರ್ನ ಕಿಚ್ಚು ಎಬ್ಬಿಸಿದಂತವನನ್ನ ಈಗ 1 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಮೈಸೂರು ಕೋರ್ಟ್ನಿಂದ. ನ್ಯಾಯಾಂಗ ಬಂಧನದಿಂದ ಕಸ್ಟಡಿಗೆ ಪಡೆಯಲಾಗಿದೆ ಪೊಲೀಸರು. ಪೋಸ್ಟರ್ ವಿಚಾರಕ್ಕೆ ಹೊತ್ತಿ ಉರಿದಿತ್ತು ಉದಯಗಿರಿ. ಸೋಮವಾರ ಮಧ್ಯರಾತ್ರಿ ಠಾಣೆ ಎದುರು ಗೂಂಡಾಗಿರಿಯಾಗಿತ್ತು. ಆರೋಪಿಯನ್ನ ಬಂಧಿಸಿದ್ರು ಸಹ ಪುಂಡಾಟವನ್ನ ಮೆರೆದಿದ್ರು, ಗೂಂಡಾ ವರ್ತನೆ ತೋರಿದ್ರು. ಪೊಲೀಸ್ ಸ್ಟೇಷನ್ ಮೇಲೆಲ್ಲ ಕಲ್ಲು ತೂರಾಟ ಆಗಿತ್ತು. ಈಗ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಪೋಸ್ಟರ್ ಹಾಕ್ದ ಅಂತ ಹೇಳಲಾಗಿದೆ ಸುರೇಶ್, ಈತನನ್ನ 1 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಆ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಸಹ ಕಲೆ ಹಾಕಬೇಕಾಗತ್ತೆ. ಆ ಪೋಸ್ಟರ್ ನಲ್ಲಿದ್ದಂತಹ ಬರಹಗಳು ಉರ್ದು ಬರಹಗಳಾಗಿತ್ತು. ಅದರ ಅರ್ಥ ಈತನಿಗೆ ತಿಳಿಸ್ಕೊಟ್ಟಿದ್ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ಈ ಪ್ರಕರಣವನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಮೈಸೂರು ಕೋರ್ಟ್ 1 ದಿನಗಳ ಕಾಲ ಕಸ್ಟಡಿಗೆ ನೀಡಿದೆ, ಪೊಲೀಸ್ ಕಸ್ಟಡಿಗೆ ಸುರೇಶ್ನನ್ನ. ಇವತ್ತು ಸುರೇಶ್ನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ ಪೊಲೀಸ್ ಟೀಮ್. ಪೋಸ್ಟರ್ ವಿಚಾರಕ್ಕಾಗಿನೇ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆಲ್ಲ ಕಲ್ಲು ತೂರಾಟ ಆಗಿತ್ತು. ಕಲ್ಲು ತೂರಾಟ ಮಾಡಿದಂತವರನ್ನು ಸಹ ಈಗ ವಶಕ್ಕೆ ಪಡೆಯಲಾಗಿದೆ. ಅವರ ವಿರುದ್ಧವಾಗೂ ಸಹ FIR ಆಗಿದೆ. ಅದೊಂದು ಕಡೆ ವಿಚಾರಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ವಿಚಾರಣೆಯನ್ನ ನಡೆಸೋದಕ್ಕೆ ಇವತ್ತು ಪೊಲೀಸರು 1 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನ್ಯಾಯಾಂಗ ಬಂಧನದಿಂದ 1 ದಿನ ಕಸ್ಟಡಿಗೆ ಪಡೆಯಲಾಗಿದೆ ಸುರೇಶ್ನನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.